ಬೆಂಗಳೂರಿನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣದ ಸಂಬಂಧ ರಾಜ್ಯ ಸರ್ಕಾರ ಈವರೆಗೆ ನಡೆಸಿರುವ ಪ್ರಕ್ರಿಯೆಗಳು ಏನೇನು? ಹಾಗಾದ್ರೆ ಈಗ ಏರ್ಪೋರ್ಟ್ ಆಗಬೇಕು ಅಂತಿರೋದೇನೋ ನಿಜಾನೇ, ಆದರೆ ಏರ್ಪೋರ್ಟ್ ಆಗಬೇಕು ಎರಡನೆಯದ್ದು ಅಂತಾದರೆ ಒಂದಷ್ಟು ಪ್ರಕ್ರಿಯೆಗಳಾಗಬೇಕಲ್ವಾ? ಹಾಗಾದರೆ ಏನೇನು ಪ್ರಕ್ರಿಯೆ ಆಗಬೇಕು? ಏರ್ಪೋರ್ಟ್ ಯಾವ ಸ್ಥಳದಲ್ಲಿ ಬರಬೇಕು ಅಂತ ಅಂತಿಮಗೊಳಿಸೋದು ಯಾರು? ರಾಜ್ಯ ಸರ್ಕಾರನ, ಕೇಂದ್ರ ಸರ್ಕಾರನ ಅಥವಾ ಪ್ರತ್ಯೇಕ ಇಲಾಖೆಗಳ? ಯಾರ ಜವಾಬ್ದಾರಿ ಇದು? ಏರ್ಪೋರ್ಟ್ ನಿರ್ಮಾಣಕ್ಕಿರುವ ಷರತ್ತುಗಳ ಹಾಗಾದರೆ ಯಾವ್ದ್ಯಾವ್ದಿರುತ್ತೆ? ತಮಿಳುನಾಡು ಹೊಸೂರಿನಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಮುಂದಾದ ಹಿನ್ನೆಲೆ ಏನು? ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ ಯಾವಾಗ ಬರಬಹುದು? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೋಡೋಣ ಎಳೆ ಎಳೆಯಾಗಿ. ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ ಬೇಕು ಎನ್ನುವ ಚರ್ಚೆಗಳು ಬಹಳಷ್ಟು ವರ್ಷಗಳಿಂದ ತೆರೆಮರೆಯಲ್ಲಿದ್ರು. ಅದಕ್ಕೆ ಅಧಿಕೃತ ಚಾಲನೆ ಸಿಕ್ಕಿದ್ದು 2024-2025 ಅವಧಿಯಲ್ಲಿ. ಕರ್ನಾಟಕ ಸರ್ಕಾರದ ಅಂದಿನ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಹಾಗೂ ಅಂದಿನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಪ್ರಸ್ತಾಪ ಕಾರ್ಯಗತಗೊಳಿಸಲು ಮುಂದಾದರು. ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯ ಬಜೆಟ್ನಲ್ಲಿ ಇದಕ್ಕೆ ಔಪಚಾರಿಕ ಅನುಮೋದನೆಯನ್ನು ನೀಡಿದ್ರು. ಈಗ ದೇವನಹಳ್ಳಿಯಲ್ಲಿ ಇರುವ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನ ಉತ್ತರ ಭಾಗದಲ್ಲಿದೆ. ಆದರೆ ಬೆಂಗಳೂರಿನ ಪ್ರಮುಖ ಐಟಿ ಉದ್ಯಮಿಗಳು ಇರುವುದು ಎಲೆಕ್ಟ್ರಾನಿಕ್ ಸಿಟಿ, ಸರ್ಜಾಪುರ ಮತ್ತು ಕನಕಪುರ ರಸ್ತೆಯ ಭಾಗಗಳಲ್ಲಿ. ಹೀಗಿರುವಾಗ ದಕ್ಷಿಣ ಅಥವಾ ಪಶ್ಚಿಮ ಭಾಗದಲ್ಲೇ ಎರಡನೇ ಏರ್ಪೋರ್ಟ್ ನಿರ್ಮಿಸಬೇಕು ಎನ್ನುವ ಪ್ರಸ್ತಾಪವನ್ನು ರಾಜ್ಯ ಸರ್ಕಾರ ಮುಂದಿಟ್ಟಿತ್ತು. ಏರ್ಪೋರ್ಟ್ ಮುಂದಿನ ನಿಲ್ದಾಣ. ಹೊಸ ಏರ್ಪೋರ್ಟ್ಗೆ 3 ಜಾಗ ಶಾರ್ಟ್ ಲಿಸ್ಟ್. ಕನಕಪುರ ರಸ್ತೆಗೆ ಕುದುರೆ ಬಿಡುತ್ತಾ ಲಕ್. ಹೊಸ ವಿಮಾನ ನಿಲ್ದಾಣಕ್ಕಾಗಿ ರಾಜ್ಯ ಸರ್ಕಾರ ಪ್ರಾಥಮಿಕವಾಗಿ ಹಲವು ಪ್ರದೇಶಗಳನ್ನು ಗುರುತಿಸಿತ್ತು. ಅವುಗಳನ್ನು ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರದ ಅಧಿಕಾರಿಗಳ ತಂಡ ರಾಜ್ಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಈ ಪೈಕಿ ಶಾರ್ಟ್ ಲಿಸ್ಟ್ ಆಗಿರುವ ಪ್ರಮುಖ 3 ಸ್ಥಳಗಳೆಂದರೆ ಏರ್ಪೋರ್ಟ್ ಮುಂದಿನ ನಿಲ್ದಾಣ ಕನಕಪುರ ರಸ್ತೆಯ ಹಾರೋಹಳ್ಳಿ, ನೆಲಮಂಗಲ ಕುಣಿಗಲ್ ರಸ್ತೆ, ಬಿಡದಿ ರಾಮನಗರ. ಕನಕಪುರ ರಸ್ತೆಯ ಹಾರೋಹಳ್ಳಿ ಅಂದ್ರೆ ಇಲ್ಲಿನ ಚೂಡಹಳ್ಳಿ ಹಾಗೆ ಸೋಮನಹಳ್ಳಿ ಬಳಿಯ ಜಾಗ. ಇದು ದಕ್ಷಿಣ ಬೆಂಗಳೂರಿಗೆ ಅತ್ಯಂತ ಹತ್ತಿರವಾಗಲಿದ್ದು ಇಲ್ಲಿ 60% ಭೂಮಿ ಲಭ್ಯವಿದೆ. ಆದರೆ ಇದೇ ಜಾಗದ ಸ್ವಾಧೀನಕ್ಕೆ ಸ್ಥಳೀಯ ರೈತರ ವಿರೋಧ ವ್ಯಕ್ತವಾಗಿದೆ. ಹೀಗಾಗಿ ಇಲ್ಲಿ ಭೂ ಸ್ವಾಧೀನವೇ ಸವಾಲಾಗಿದೆ. ಇತ್ತ ನೆಲಮಂಗಲ ಕುಣಿಗಲ್ ರಸ್ತೆ ಅಂದ್ರೆ ಮಾಗಡಿ ಬಾರ್ಡರ್ ಬಳಿಯ ಜಾಗ ಎರಡನೇ ಆಯ್ಕೆ. ಪಶ್ಚಿಮ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಈ ಜಾಗ ವಿಶಾಲವಾಗಿದೆ. ಅತ್ತ ಬಿಡದಿ ರಾಮನಗರ ಅಂದ್ರೆ ಮೈಸೂರು ರಸ್ತೆ ಕಾರಿಡಾರ್ ಬಳಿ. ಇದು ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇಗೆ ಹತ್ತಿರವಾಗಿರುವ ಜಾಗ. ಹೀಗೆ 3 ಜಾಗಗಳ ಗುರುತು ಮಾಡಲಾಗಿದೆ. ವಿಸ್ತೃತ ಯೋಜನಾ ವರದಿ ಸಿದ್ಧತೆ. ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣದ ಸಂಬಂಧ ವಿಸ್ತೃತ ವರದಿ ಸಿದ್ಧವಾಗಿದೆಯೇ ಅಂದ್ರೆ ಇನ್ನೂ ಇಲ್ಲ. ಸದ್ಯ ಪ್ರೀ ಫಿಸಿಬಿಲಿಟಿ ರಿಪೋರ್ಟ್ ಅಂದ್ರೆ ಪ್ರಾಥಮಿಕ ತಾಂತ್ರಿಕ ಕಾರ್ಯಸಾಧ್ಯತಾ ವರದಿ ಮಾತ್ರ ಸಿದ್ಧವಾಗಿದೆ. ಸಿಂಗಾಪುರ ಮೂಲದ ಕನ್ಸಲ್ಟೆನ್ಸಿ ಮತ್ತು ಕೆಪಿಎಂಜಿ ಸಂಸ್ಥೆಗಳು ಆರ್ಥಿಕ ಮತ್ತು ಸಾಮಾಜಿಕ ಪರಿಣಾಮಗಳ ಅಧ್ಯಯನ ನಡೆಸ್ತಾ ಇವೆ. ಈ ವರದಿಗಳು ಸಂಪೂರ್ಣವಾಗಿ ಸಲ್ಲಿಕೆಯಾದ ಬಳಿಕವಷ್ಟೇ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂದ್ರೆ ವಿಸ್ತೃತ ಯೋಜನಾ ವರದಿ ತಯಾರಿಸುವ ಪ್ರಕ್ರಿಯೆ ಶುರುವಾಗಲಿದೆ. ಇನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣದ ಸುದೀರ್ಘ ಪ್ರಕ್ರಿಯೆಯ ವಿವರಗಳನ್ನು ಹಂತ ಹಂತವಾಗಿ ನೋಡೋಣ. ಹಂತ 1, ಸ್ಥಳ ಗುರುತಿಸುವಿಕೆ ಕಾರ್ಯಸಾಧ್ಯತಾ ವರದಿ. ಹಂತ 2, ರಕ್ಷಣಾ ವಿಮಾನಯಾನ ಸಚಿವಾಲಯದ ಒಪ್ಪಿಗೆ. ಹಂತ 3, ಸೈಟ್ ಕ್ಲಿಯರೆನ್ಸ್ ಮತ್ತು ತತ್ವಶಃ ಅನುಮೋದನೆ. ಹಂತ 4, ಭೂ ಸ್ವಾಧೀನ. ಹಂತ 5, ಡಿಪಿಆರ್ ಮತ್ತು ಟೆಂಡರ್ ಪ್ರಕ್ರಿಯೆ.
ಮೊದಲ ಹಂತದಲ್ಲಿ ರಾಜ್ಯ ಸರ್ಕಾರ ಸ್ಥಳ ಗುರುತಿಸಿ AAIಗೆ ಪ್ರಸ್ತಾವನೆ ಸಲ್ಲಿಸುತ್ತದೆ. ಬೆಂಗಳೂರಿನಲ್ಲಿ HAL ಮತ್ತು ಯಲಹಂಕ ವಾಯುನೆಲೆ ಇರುವುದರಿಂದ ಹೊಸ ಏರ್ಪೋರ್ಟ್ನ ರನ್ವೇಗಳು ಇವುಗಳ ವಾಯು ಪ್ರದೇಶಕ್ಕೆ ಧಕ್ಕೆ ತರಬಾರದು. ಅದಕ್ಕೆ ಕೇಂದ್ರ ರಕ್ಷಣಾ ಸಚಿವಾಲಯ ಮತ್ತು DGCA ನಿಂದ ನಿರಾಕ್ಷೇಪಣಾ ಪತ್ರ ಪಡೆಯಬೇಕು. ನಂತರ ಅಂತಿಮಗೊಳಿಸಿ ಅನುಮೋದನೆ ನೀಡುತ್ತದೆ. ಅಂತಿಮ ನಿರ್ಧಾರ ಕೇಂದ್ರ ಸರ್ಕಾರದೇ ಆಗಿರುತ್ತದೆ. ಇನ್ನು ಈಗ ಭಾರೀ ಚರ್ಚೆಯಲ್ಲಿರೋ ಭೂ ಸ್ವಾಧೀನದ ವಿಚಾರಕ್ಕೆ ಬಂದ್ರೆ ಹೊಸ ಏರ್ಪೋರ್ಟ್ಗೆ ಕನಿಷ್ಠ 3,500ರಿಂದ 5,000 ಎಕರೆ ಜಮೀನು ಬೇಕು. ಇದನ್ನ ಸ್ವಾಧೀನಪಡಿಸಿಕೊಳ್ಳುವುದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಜವಾಬ್ದಾರಿ. ಇದಾದ ನಂತರ DPR ಮತ್ತು ಟೆಂಡರ್ ಪ್ರಕ್ರಿಯೆ, ಆ ಬಳಿಕ ಖಾಸಗಿ ಸಹಭಾಗಿತ್ವ ಮಾದರಿಯಲ್ಲಿ ವಿಮಾನ ನಿಲ್ದಾಣ ನಿರ್ಮಿಸಲು ಜಾಗತಿಕ ಟೆಂಡರ್ ಕರೆಯಲಾಗುತ್ತದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಇದೇ ಖಡಕ್ ರೂಲ್ಸ್. 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇನ್ನೊಂದು ಏರ್ಪೋರ್ಟ್ಗಿಲ್ಲ ಚಾನ್ಸ್. ಇನ್ನು ನಿಯಮಗಳ ಪ್ರಕಾರ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಮತ್ತೊಂದು ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಕಠಿಣ ನಿಯಮಗಳಿವೆ. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಮತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ನಡುವೆ 2004ರಲ್ಲಿ ಆಗಿರುವ ಒಪ್ಪಂದದ ಪ್ರಕಾರ ಕೆಂಪೇಗೌಡ ವಿಮಾನ ನಿಲ್ದಾಣ 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮತ್ತೊಂದು ವಾಣಿಜ್ಯ ವಿಮಾನ ನಿಲ್ದಾಣವನ್ನ ನಿರ್ಮಿಸುವಂತಿಲ್ಲ. ಇದನ್ನ ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಅಂತ ಹೇಳಲಾಗುತ್ತದೆ. ಈ ಒಪ್ಪಂದದ ಅವಧಿ ಮುಕ್ತಾಯವಾಗುವುದು 2033ಕ್ಕೆ. ಅಂದ್ರೆ 2033ರವರೆಗೆ ಬೆಂಗಳೂರಿನ 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮತ್ತೊಂದು ವಾಣಿಜ್ಯ ವಿಮಾನ ನಿಲ್ದಾಣ ಕಾರ್ಯಾರಂಭ ಮಾಡಲು ಕಾನೂನಾತ್ಮಕವಾಗಿ ಅವಕಾಶ ಇಲ್ಲ. ಒಂದು ವೇಳೆ ಹೊಸ ಏರ್ಪೋರ್ಟ್ ಬರಬೇಕೆಂದ್ರೆ ಅದು 2033ರ ನಂತರವೇ ಸಾಧ್ಯ. ವಿಮಾನ ನಿಲ್ದಾಣ ನಿರ್ಮಿಸಲು ಕನಿಷ್ಠ 7ರಿಂದ 8 ವರ್ಷಗಳ ಸುದೀರ್ಘ ಪ್ರಕ್ರಿಯೆ ಬೇಕಾಗಿರುವುದರಿಂದ ಸರ್ಕಾರ ಈಗಿನಿಂದಲೇ ಸಿದ್ಧತೆ ಆರಂಭಿಸಿದೆ. ಹೊಸೂರಿನಲ್ಲಿ ತಮಿಳುನಾಡು ಏರ್ಪೋರ್ಟ್ ಜಟಾಪಟಿ. ಕರ್ನಾಟಕದ ಎಲೆಕ್ಟ್ರಾನಿಕ್ ಸಿಟಿ ಪ್ರಯಾಣಿಕರ ಮೇಲೆ ಕಣ್ಣು. ಇದೇ ವೇಳೆ ನೆರೆಯ ತಮಿಳುನಾಡು ಸರ್ಕಾರ ಹೊಸೂರಿನಲ್ಲಿ ಹೊಸ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡುವುದಾಗಿ ಕಳೆದ ವರ್ಷ ದೊಡ್ಡ ಘೋಷಣೆ ಮಾಡಿತ್ತು. ಸುಮಾರು 2,000 ಎಕರೆಯಲ್ಲಿ 3 ಕೋಟಿ ಪ್ರಯಾಣಿಕರ ಸಾಮರ್ಥ್ಯದ ಏರ್ಪೋರ್ಟ್ ನಿರ್ಮಿಸಲು ತಮಿಳುನಾಡಿನ ಅಂದಿನ ಸಿಎಂ MK ಸ್ಟಾಲಿನ್ ಪ್ಲಾನ್ ಮಾಡಿದ್ರು. ಹೊಸೂರು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿದೆ. ಒಂದು ವೇಳೆ ಹೊಸೂರು ಏರ್ಪೋರ್ಟ್ ಬಂದ್ರೆ ಬೆಂಗಳೂರಿನ IT ಜನರೆಲ್ಲ ದೇವನಹಳ್ಳಿಗೆ ಹೋಗುವ ಬದಲು ಹೊಸೂರಿಗೆ ಹೋಗುತ್ತಾರೆ. ಇದರಿಂದ ಕರ್ನಾಟಕಕ್ಕೆ ಭಾರಿ ಆದಾಯ ನಷ್ಟ ಆಗಲಿದೆ. ಆದರೆ ಇಲ್ಲಿಯೂ BIALನ 150 ಕಿಲೋಮೀಟರ್ ಒಪ್ಪಂದದ ಅಡಿಯಾಗಿದೆ. ಇನ್ನು ಹಸೂರು ಕೂಡ ದೇವನಹಳ್ಳಿಯ 150 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಬರುವುದರಿಂದ 2033ರವರೆಗೆ ಹೊಸೂರಿನಲ್ಲಿ ವಾಣಿಜ್ಯ ವಿಮಾನ ಹಾರಾಟ ಆರಂಭಿಸಲು ಸಾಧ್ಯವೇ ಇಲ್ಲ. ಕೇಂದ್ರ ಸರ್ಕಾರ ಈಗಾಗಲೇ ಉಡಾನ್ ಯೋಜನೆಯಿಂದ ಹೊಸೂರನ್ನ ಕೈಬಿಟ್ಟಿದೆ. ತಮಿಳುನಾಡು ಸ್ವತಃ ಬಂಡವಾಳ ಹೂಡಿದ್ರೂ 2033 ಒಪ್ಪಂದ ಮುಗಿಯುವ ಮುನ್ನ ವಿಮಾನ ಹಾರಿಸಲು ಕಾನೂನು ಬಿಡೋದಿಲ್ಲ. ಹೀಗಾಗಿ ತಮಿಳುನಾಡು ಮುನ್ನಡೆಯುವ ಮುನ್ನವೇ ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲೇ 2ನೇ ಏರ್ಪೋರ್ಟ್ ಜಾಗವನ್ನ ಲಾಕ್ ಮಾಡಲು ಕಾರ್ಯೋನ್ಮುಖವಾಗಿದೆ. ಬೆಂಗಳೂರು 2.0 ಏರ್ಪೋರ್ಟ್ ಕನಸಿಗೆ ವೇಗ. ಸರ್ಕಾರದ ಮುಂದಿನ ಹಂತದತ್ತ ಎಲ್ಲರ ಚಿತ್ತ. ಸದ್ಯದ ಪರಿಸ್ಥಿತಿಯಲ್ಲಿ ಹಾರೋಹಳ್ಳಿ ಕನಕಪುರ ರಸ್ತೆಯ ಜಾಗ 2ನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರದ ಆದ್ಯತೆಯಲ್ಲಿ ಮುಂಚೂಣಿಯಲ್ಲಿದೆ. ತಾಂತ್ರಿಕ ವರದಿಗಳು ಬಂದ ತಕ್ಷಣ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಈಗ ಗುರುತಿಸಿರುವಂತಹ 3 ಜಾಗಗಳಲ್ಲಿ ಒಂದು ಜಾಗವನ್ನ ಅಂತಿಮಗೊಳಿಸಿ ಕೇಂದ್ರಕ್ಕೆ ಕಳುಹಿಸಬೇಕಿದೆ. ದೆಹಲಿ ಮತ್ತು ಮುಂಬೈ ಮಾದರಿಯಲ್ಲೇ ಬೆಂಗಳೂರಿಗೂ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಗತ್ಯವಾಗಿದ್ದು 2035ರ ವೇಳೆಗೆ ಇದು ಸಾಕಾರಗೊಳ್ಳುವುದೇ ಎಂಬುದು ಸದ್ಯದ ಪ್ರಶ್ನೆಯಾಗಿದೆ.